ಆ ಟ್ಯಾಗ್ ಹೊಸದು ಮಾಡಿಸ್ಬೇಕಿತ್ತು. ಕೊಡಪ್ಪ ಇದನ್ನ ಟ್ಯಾಗ್ ಹೊಸದು ಮಾಡಿಸ್ಕೊಂಡು ಬಂದ್ವಿ. ಹಿಂದೆಗಡೆ ಟ್ಯಾಗ್ ಮಾಡ್ಸಿಕ್ಕೆ 250 ರೂಪಾಯಿ ಕೊಟ್ವಿ ಎಕ್ಸ್ಟ್ರಾ. ಇಲ್ಲೆಷ್ಟು ಇಸ್ಕೊಂತಾರೋ ಬಾರ್ಡ್ರಲ್ಲಿ ನೋಡೋಣ. ಇಲ್ಲಿನ ಕ್ರೇನ್ ಆಪ್ರೇಟರ್ ಪರವಾಗಿಲ್ಲ, ಕ್ಲೀನಾಗಿ ಎತ್ತಿದ್ರು, ಸ್ವಲ್ಪನೂ ಗಾಡಿ ಡ್ಯಾಮೇಜ್ ಆಗ್ದಂಗೆ. ಬಟ್ ಕೆಳಗಡೆ ಏನು ಮಾಡ್ತಾರೋ ಗೊತ್ತಿಲ್ಲ. ಕೆಳಗಡೆದ್ರಿಂದನೇ ಅರ್ಧ ಡ್ಯಾಮೇಜ್ ಆಗಿರೋದು, ಇದರಿಂದನೂ ಡ್ಯಾಮೇಜ್ ಆಗೈತೆ. ನಮ್ಮ ಬಾಧೆಗಳು ಹೇಳಪ್ಪ. ದಗೆ ಅಂದ್ರೆ ದಗೆ, ಏನು ಹೇಳೋಣ, ಏನು ಹೇಳೋಕ್ಕೂ ಏನಿಲ್ಲ ಗುರು. ಇವತ್ತು ಇಲ್ಲಿ ದುಃಖಕರವಾದಂಥ ವಿಚಾರ ಏನಪ್ಪ ಅಂದರೆ ಲೋಡ್ ಆಗಲ್ಲ ಅಂತ ಹೇಳಿದ್ರು. ಒಂದಿನ ಪೂರ್ತಿ ಅಲ್ಲೇ ಆಲ್ಟಾಗಿ ನೆಕ್ಸ್ಟ್ ಡೇ ಗಾಡಿ ಲೋಡ್ ಮಾಡಿಕೊಂಡು ಈಗ ಬೈಪಾಸಿಗೆ ಬಂದಿದ್ದೀವಿ. 600 ರೂಪಾಯಿ ಉಳಿಯೋದು ನಮಗೆ 183 ಲೀಟ್ರಿಗೆ. ಇಲ್ಲಿ ನಮ್ಗೆ ಗೊತ್ತಾಗಲಿಲ್ಲ ಲೊಕೇಶನ್ನು. ಇನ್ನು ಮುಂದೆ ಸಿಗ್ಬೋದು ಹರಿಯಾಣ ಅಂತ ಬಂದುಬಿಟ್ವಿ. ಸೀದಾ ರಾಜಸ್ಥಾನ ಎಂಟ್ರಿ ಆಗ್ಬಿಟ್ವಿ ಇವಾಗಲೂ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಜೈ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನು ಎಲ್ಲಿದ್ದೀವಿ ಅಂದರೆ ಡೆಲ್ಲಿ ಸಿಟಿ ಎಂಟ್ರಿ ಆಗಿದ್ದೀವಿ. ಲಾಸ್ಟ್ ವ್ಲಾಗ್ ನೋಡಿದ್ರಿ ಹೆವಿ ನಿದ್ದೆ ಬಂತು ಅಂತ ಆಮೇಲೆ ಗಾಡಿ 1 ಗಂಟೆ ಕೊಟ್ಟು ಮಲಗಿದ್ದೆ. 1 ಗಂಟೆಗೆಲ್ಲ ಕೊಟ್ಟಿದ್ದು, ಒಂದು 4 ಗಂಟೆಗೆ ಎದ್ದೆ. 3 ಅವರ್ ಆಯ್ತಾ ಕೊಟ್ಟು ಗಾಡಿ? ಮಲಗಿದ್ದ 3 ಅವರ್, 12 ಅವರ್ ಮಲಗಿದ್ದು. ಈಗ ಸದ್ಯಕ್ಕೆ ಡೆಲ್ಲಿ ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಡೆಲ್ಲಿ ಕುಂಡ್ಲಿವಾಡಿಂದ ಸಿಟಿ ಒಳಗೆ. ಡೆಲ್ಲಿ NCR ಒಳಗೆ ಬರಬೇಕು ಅಂದರೆ ನಾವು ನಮ್ಮ ಟ್ರಕ್ದು ಗ್ರೀನ್ ಟ್ಯಾಕ್ಸ್ ಕಟ್ಟಬೇಕು. ನೋಡಿ, ದಿಸ್ ಇಸ್ ಕಾಲ್ಡ್ ಗ್ರೀನ್ ಟ್ಯಾಕ್ಸ್. ಇದು 2000 ಚಿಲ್ಲರೆ ಏನೋ ಇದೆ ಐ ಥಿಂಕ್. ಒಂದೇ ಟ್ರಿಪ್ಗೆ ಯಾವುದೇ ಒಂದು ವೆಹಿಕಲ್ ನೀವು ಡೆಲ್ಲಿ ಸಿಟಿ ಒಳಗೆ ತರಬೇಕು ಅಂದರೆ, ಅದರಲ್ಲೂ ಹೆವಿ ಗೂಡ್ಸ್ ವೆಹಿಕಲ್ಸ್, ಕಾರ್ ಬಿಟ್ಟು ಹೇಳ್ತಾ ಇರೋದು, ಬಸ್ಸು ಟ್ರಕ್ಸು ಎಲ್ಲ, ಪ್ರತಿ ಟ್ರಿಪ್ಗೂ ಗ್ರೀನ್ ಟ್ಯಾಕ್ಸ್ ಅಂತ ಕಟ್ಟಬೇಕು. ಯಾಕಂದರೆ ಪೊಲ್ಯೂಷನ್ ಅಷ್ಟಾಗ್ಬಿಟ್ಟೈತೆ ಇಲ್ಲಿ. ಹಾಗಾಗಿ ಗ್ರೀನ್ ಟ್ಯಾಕ್ಸ್ ಕಟ್ಸ್ಕೊಂತಾರೆ. ಅದೆಲ್ಲ ಇನ್ಫಾರ್ಮೇಷನ್ ಎಷ್ಟು ಏನು ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಈಗ ಟೋಲ್ ಹತ್ರ ಇದ್ದೀವಿ ಪಾಸ್ ಮಾಡೋಕ್ಕೆ. ಆ ಟ್ಯಾಗ್ ಹೊಸದು ಮಾಡಿಸ್ಬೇಕಿತ್ತು. ಕೊಡಪ್ಪ ಇದನ್ನ ಟ್ಯಾಗ್ ಹೊಸದು ಮಾಡಿಸ್ಕೊಂಡು ಬಂದ್ವಿ. ಹಿಂದೆಗಡೆ ಟ್ಯಾಗ್ ಮಾಡ್ಸಿಕ್ಕೆ 250 ರೂಪಾಯಿ ಕೊಟ್ವಿ ಎಕ್ಸ್ಟ್ರಾ. ಇಲ್ಲೆಷ್ಟು ಇಸ್ಕೊಂತಾರೋ ಬಾರ್ಡ್ರಲ್ಲಿ ನೋಡೋಣ. ಇದೆಲ್ಲ ಲೀಗಲ್, ಇಲ್ಲೀಗಲ್ ಏನಲ್ಲ, ಗೌರ್ಮೆಂಟ್ಗೆ ಹೋಗುತ್ತೆ ಈ ದುಡ್ಡೆಲ್ಲ. ಫೈನಲ್ ಆಗಿ 5 ಗಂಟೆ 10 ನಿಮಿಷ ಆಯಿತು ಟೈಮು. ಬೆಳಗ್ಗೆ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆದ್ವಿ. 5 ಗಂಟೆಯಿಂದ ನೋ ಎಂಟ್ರಿ ಅಂತ ಡೆಲ್ಲಿ ಸಿಟಿ ಒಳಗೆ. ಬೆಳಗ್ಗೆ 5ರಿಂದ 10 ಗಂಟೆವರೆಗೂ, ಮತ್ತು 10 ಗಂಟೆಯಿಂದ 2 ಗಂಟೆವರೆಗೂ ಎಂಟ್ರಿ ಇದೆ, ಮತ್ತು 2 ಗಂಟೆ ಮೇಲೆ ನೋ ಎಂಟ್ರಿ ಅಂತ. ಮೋಸ್ಟ್ಲಿ ಇಲ್ಲೆಲ್ಲ ಅನ್ಲೋಡ್ ಆಗುತ್ತೆ ಗಾಡಿ. ಅಣ್ಣ ಎಲ್ಲ ಕಣನ, ಇಲ್ಲೇ ಇದೆ ಅನ್ಲೋಡ್ ಆಗೋದು. ಇಲ್ಲೇ ಅನಿಸುತ್ತೆ 90% ಇಲ್ಲೇ ಖಾಲಿ ಆಗೋದು ಗಾಡಿ. 90% ಅಲ್ಲೇ ಖಾಲಿ ಆಗೋದು. ಇಲ್ಲೆಲ್ಲ ಇದೆ ಕಾಂಕ್ರೀಟ್ ಮಿಕ್ಸರ್ಗಳೆಲ್ಲ ಇಲ್ಲೇ. ಅಣ್ಣ ಎಲ್ಲ ಆಗ್ತಾನೋ ಗಾಡಿ ನೋಡೋಣ ಫಸ್ಟ್. ಫೈನಲಿ ಮಧ್ಯಾಹ್ನ 1 ಗಂಟೆ 1:15 ಆಯ್ತು. 1:15ಗೆ ಅನ್ಲೋಡ್ ಮಾಡ್ತವ್ರೆ ಗಾಡಿ ಒಳಗೆ ಬಿಟ್ಟಿದ್ದಾರೆ. ಇದೊಂದು ಗುಜ್ರಿ ಒಳಗೆ ಗುಜ್ರಿ ಮಾಲ್ ತುಂಬ್ಕೊಂಬಂದು ನಮ್ಮ ಗಾಡಿನೂ ಗುಜ್ರಿ ಆಗೋಯ್ತು ಈ ಟ್ರಿಪ್ಪು. ಹೊಟ್ಟೆ ಹೆಂಗೆ ಉರಿತೈತೆ ಗೊತ್ತಾ? ಎಷ್ಟು ಹತ್ರ ಡ್ಯಾಮೇಜ್ ಆಗೈತೆ ಗಾಡಿ ಅಂದರೆ ಒಂದು 8-10 ಹತ್ರ ಡ್ಯಾಮೇಜ್ ಆಗೈತೆ. ಗಾಡಿ ಖಾಲಿ ಆದಮೇಲೆ ಎಲ್ಲ ತೋರಿಸ್ತೀನಿ ಎಷ್ಟು ಹತ್ರ ಡ್ಯಾಮೇಜ್ ಆಗೈತೆ ಅಂತ. ಮನ್ಸಿಗೆ ಬೇಜಾರಾಗೋದು ಏನು ಗೊತ್ತಾ? ಯಾರೋ ಗುರಿ ಇಲ್ದವ್ರು ಬಿಡಪ್ಪ, ಗೊತ್ತಿಲ್ಲದೆ ತುಂಬ್ಕೊಂಬಂದ್ಬಿಟ್ಟಾರೆ ಅನ್ನೋಕ್ಕೆ. ನಮ್ಗೆ ಗೊತ್ತಿದ್ದು ಡ್ಯಾಮೇಜ್ ಆಗುತ್ತಂತ ಇಂಥ ಮಾಲ್ ತುಂಬ್ಕೊಂಬಂದಿದ್ವಲ್ಲ, ನಾವೆಂಥ ಮಂಗ್ರಿಲಿ. ಹಾಂ, ಇಲ್ಲಿನ ಕ್ರೇನ್ ಆಪ್ರೇಟರ್ ಪರವಾಗಿಲ್ಲ, ಕ್ಲೀನಾಗಿ ಎತ್ತಿದ್ರು, ಸ್ವಲ್ಪನೂ ಗಾಡಿ ಡ್ಯಾಮೇಜ್ ಆಗ್ದಂಗೆ. ಬಟ್ ಕೆಳಗಡೆ ಏನು ಮಾಡ್ತಾರೋ ಗೊತ್ತಿಲ್ಲ. ಕೆಳಗಡೆದ್ರಿಂದನೇ ಅರ್ಧ ಡ್ಯಾಮೇಜ್ ಆಗಿರೋದು, ಇದರಿಂದನೂ ಡ್ಯಾಮೇಜ್ ಆಗೈತೆ ಸಿಕ್ಕಾಪಟ್ಟೆ. ಏನು ಹೇಳ್ತೀರಾ, ಬೇಜಾರಾಗ್ತೈತೆ ಅಂದರೆ ಅದನ್ನ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ. ಎಷ್ಟು ನೀಟಾಗಿ ಎತ್ಕೊಂಡ್ರು ಗೊತ್ತಾ, ಆ ಕಡೆ ಈ ಕಡೆ ಇದು ಮಾಡ್ದಂಗೆ. ಇಷ್ಟು ದೊಡ್ಡ ಕ್ರೇನ್ ಆದರೂ ಪರವಾಗಿಲ್ಲ. ನೋಡಿ, ಇದನ್ನು ಅನ್ಲೋಡ್ ಮಾಡೋ ಅಷ್ಟೊತ್ತಿಗೆ ಜೀವ ಹೋಗಿ ಬಂದಂಗೆ ಆಯಿತು. ನೋಡ್ಬೋದು, ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ಕೊಳ್ಳೋದಕ್ಕೆ. ಗಾಡಿ ಅಂತೂ ಫುಲ್ಲು ಹಾಳಾಗೋಯ್ತು. ತೋರಿಸ್ತೀನಿ. ಗಾಡಿನ ಅನ್ಲೋಡ್ ಮಾಡಿಸಿ ಸುಮ್ಮನೆ ಕುಂತಿದ್ದೀವಿ. ಎಲ್ಲಿ ಪರವಾಗಿಲ್ಲ ಅನಿಲ. ನಮ್ಮ ಬಾಧೆಗಳು ಹೇಳಪ್ಪ. ದಗೆ ಅಂದ್ರೆ ದಗೆ, ಏನು ಹೇಳೋಣ, ಏನು ಹೇಳೋಕ್ಕೂ ಏನಿಲ್ಲ ಗುರು. ಇವತ್ತು ಹೇಳೋಕ್ಕೆ ಏನಿಲ್ಲ. ಸೊಳ್ಳೆಗಳು ಇಕ್ತಾ ಇದ್ದಾವೆ, ಕಡ್ಸ್ಕೊತಾ ಇದ್ದೀವಿ. ಬೆಳಗ್ಗೆ ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ. ಇದೇ ಕಂಪ್ನಿಲಿ ಅನ್ಲೋಡ್ ಮಾಡಿದ್ದು. ಏನು ಸಮಸ್ಯೆ ಅಂದರೆ ನೋಡಿ, ಸೊಳ್ಳೆ ಹೆಂಗೆ ಕಾಣ್ತಿದ್ದಾವ? ಹ್ಞೂ, ಕಾಣ್ತಿದ್ದಾವೆ ನೋಡ್ರಿ. ಇದೇ ಕಂಪ್ನಿಲಿ ಅನ್ಲೋಡ್ ಮಾಡಿದ್ದು. ಡೆಲ್ಲಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನೋ ಎಂಟ್ರಿ. ಬೆಳಗ್ಗೆ ಬಂದವ್ರು ನಾವು, ಖಾಲಿ ಏನೋ ಆಯಿತು. ಬಟ್ ರಾತ್ರಿ 10 ಗಂಟೆ ಆದರೂ ಇಲ್ಲೇ ಇದ್ದೀವಿ. ಲೋಡ್ ಸೆಟ್ ಮಾಡಿದ್ದೀವಿ ಹರಿಯಾಣದಿಂದ. ಇಲ್ಲಿಂದ ಒಂದು ಸ್ವಲ್ಪ ದೂರ MT ಹೋಗ್ಬೇಕು, ಸಿಕ್ಕಾಪಟ್ಟೆ ದೂರನೇ. ಹೋಗ್ಬಿಟ್ಟು ಅಲ್ಲಿಂದ ಲೋಡ್ ಮಾಡಿಕೊಂಡು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಲೋಡ್ ಸೆಟ್ ಮಾಡಿ ಇಟ್ಟಿದ್ದೀನಿ.
ಈಗ ಇಲ್ಲಿಂದ ಬಿಡುವಂಥ ಸಮಯ. ನಮ್ಮ ಕಾಶ್ಮೀರ್ ಗಾಡಿನೂ ಹಿಂದೆನೇ ಇದೆ. ಅವರು ವಾಪಸ್ ಕಾಶ್ಮೀರ್ ಶ್ರೀನಗರ್ಗೆ ಲೋಡ್ ಮಾಡ್ತಾವ್ರೆ. 2 ಗಾಡಿಗೂ ಲೋಡ್ ಸೆಟ್ ಆಯಿತು. ಅವರು ಈಗ ಒಂದು ಕಡೆ ಹೋಗ್ತಾರೆ, ನಾವು ಒಂದು ಕಡೆ ಹೋಗ್ತೀವಿ. ಏನು ಗೊತ್ತಾ, ನಾವು ಬೇರೆ ಊರು, ಅವ್ರು ಬೇರೆ ಊರಾದರು, 4 ದಿನ ಜೊತೆಗಿದ್ವಿ. ಒಳ್ಳೆ ಫ್ರೆಂಡ್ ಆದರು ನಮಗೆ. ಏನಪ್ಪ ಎಲ್ಲ ಕರೆಕ್ಟಾ? ಈ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧಗಳೇ ಮೇಲು ಅನ್ನಂಗೆ ಒಂದೊಳ್ಳೆ ಫ್ರೆಂಡ್ ಆಗಿದ್ದರು 3 ದಿನ. ಕರೆಕ್ಟಾ? ಈಗ ಸದ್ಯಕ್ಕೆ ಹಣ್ಣುಗೊಂದು ಬಾಯಿ ಹೇಳ್ಬಿಟ್ಟು ಬರೋಣ. ಬಾಯಿ ಹೇಳಿ ಬಂದು ಗಾಡಿ ಸ್ಟಾರ್ಟ್ ಮಾಡೋಣ. ಇಲ್ಲ ಶೆಲ್ಪ್ ಹೊಡೆದೇ ಹೋಗಿ ಬಂದುಬಿಡೋಣ, ಯಾಕಂದರೆ ವ್ಯಾಕ್ಯೂಮ್ ಫಿಲ್ ಆಗಬೇಕು ಗಾಡಿದು. ಹಾಗಾಗಿ ಗಾಡಿ ಕೀ ಇಲ್ಲಿದೆ, ಬನ್ನಿ ಶೆಲ್ಪ್ ಹೊಡೆಯೋಣ ಗಾಡಿದು. ಬೆಳಿಗ್ಗೆಯಿಂದ ಹೊಡೆದಿಲ್ಲ. ದಯವಿಟ್ಟು ಡೆಲ್ಲಿ ಕಡೆ ಯಾರು ಬರಬೇಡ್ರಿ, ಇದ್ದರೆ AC ಇರೋ ಗಾಡಿ ಮಾತ್ರ ತೊಗೊಂಬನ್ನಿ. भैया मैं निकलता हूँ, बाय बाय, थैंक यू. हाँ, फिर मिलेंगे जल्दी कश्मीर में. जब आए तो फ़ोन करता है आपको. तुम कभी भी सोता हो फ़ोन करो. ಚಿತ್ರದುರ್ಗ ಆನೆ के बाद ಮಿಸ್ नहीं करने का. ಹಾಂ ಅಣ್ಣ ಓ ಟ್ರಿಪ್ಪು ನಮ್ಮ ದುರ್ಗಕ್ಕೆ ಬಂದು ಇದೇ ಗಾಡೀಲಿ ಪಪ್ಪಾಯ ತುಂಬ್ಕೊಂಬಂದಿದ್ರಂತೆ ಚಂಡೀಗಢಗೆ. ಅನಿಲ ಹೊಡೋಣ. ಏನೋ ಬೆಳಗಾಗಿದೆ ಕಣ. ಹಂಗೆ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಒಂದು ಹತ್ರ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಆಡ್ಲು ಎಲ್ಲ ಹಾಕ್ಕೊಂಡ್ವಿ. ಅನಿಲ್ ಕುಮಾರ್ ಏನಪ್ಪ ನಮ್ಮ ಸೆಕೆ ಆಗ್ತಾ ಇಲ್ಲ ಕಣಪ್ಪ. ನಿನ್ನೂ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಮುಖ ತೋರಿಸು. ಮಂಗಳೂರಿಗಿಂತ ಹ್ಯೂಮಿಡಿಟಿ ಜಾಸ್ತಿ. ನಮ್ಮ ಕಡೆ ಮಂಗಳೂರು ಕುಂದಾಪುರ ಥರ ಯಾವ ಥರ ಹ್ಯೂಮಿಡಿಟಿ ಇರುತ್ತೆ, ಕೇರಳ ಎಲ್ಲ ಗೋವಾ ಎಲ್ಲ ಆ ಥರ, ಅದಕ್ಕಿಂತ ಡಬಲ್ ಇದೆ ಅಂದ್ಕೊಳ್ಳಿ. ಹಾಂ ಜಾಸ್ತಿ ಡಬಲ್ ಮುಲ್ಲಾಜೆ ಇಲ್ಲ ಅದ್ರಾಗೇನು. ಹಾಂ ನಡಿ ಹೊರಡೋಣ. ಓಡಿಸ್ಯ ಖಾಲಿ ಗಾಡಿ ಆರಾಮಾಗೆ. ಹಾಂ ಓಡಿಸ್ಕ. 2 ದಿನ ಸರಿಯಾಗಿ ನಿದ್ದೆ ಇಲ್ಲ. ಕಣ್ಣೆಲ್ಲ ನೋಡಿ ಯಾವ ಥರ ಆಗಿದ್ದಾವೆ. ಇಬ್ಬರದು ನಿದ್ದೆ ಇಲ್ಲ. ನಾನು ಸ್ವಲ್ಪ ಮಲ್ಕೊಂಡಿದ್ದೆ, ಆಮೇಲೆ ಗಾಡಿ ಓಡಿಸೋಣ ಅಂತ ಅಲ್ಲೆಲ್ಲೂ ಗಾಡಿ ಕೊಟ್ಬಿಟ್ಟಿದ್ದೀನಿ. ಹೆವಿ ಟೈರ್ಡ್ ಆಗಿಬಿಟ್ಟಿದ್ದೀವಿ. 2 ದಿನ ಲೇಯಿಂದ ಡೆಲ್ಲಿ ಗಾಡಿ ಓಡಿಸ್ಬಿಟ್ಟು. ಏನಪ್ಪ ಅಂದಿಲ್ಲ ಕರೆಕ್ಟಾ? ಮೈ ಕೈ ನೋವು, ಸೆಕೆ ಎಲ್ಲ ಕಿತ್ಕೊಂಬರ್ತಾ ಇತ್ತಲ್ಲ. 1-2 ದಿನ ಕೂಲಾಗಿದ್ವಿ, 1-2 ದಿನ ಬಿಸಿಯಾಗಿದ್ದೀವಿ. ಏನಿದು ಕತೆ ನಮ್ಮದು? ಹಾಂ ವಾಟ್ ಹ್ಯಾಪನ್? ಮಾತಾಡಿಲ್ಲ, ಮಾತಿಲ್ಲ, ಕತೆ ಇಲ್ಲ ಅಂತೀಯ ನೋಡಿ. ಸದ್ಯಕ್ಕೆ ಈಗ ರೋಹ್ತಕ್ಕಲ್ಲಿದ್ದೀವಿ. ರೋಹ್ತಕ್ಕಿಂದ ಯಾವುದದು ಅವರಪ್ಪ ಊರ ಹೆಸರೇ ಬರೋಂಗಿಲ್ಲ, ಹಿಸಾರ್ ಕಡೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರಾಜಸ್ಥಾನ್ ಬಾರ್ಡ್ರಿಗೆ ಹೋಗ್ಬಿಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದುಬಿಟ್ಟು ನಾವು ಅಲ್ಲಿಂದ ಬಿಟ್ಟವರು ಎಲ್ಲೋ 12 ಗಂಟೆಗೆ ಅನಿಲಂಗೂ ನಿದ್ದೆ ಬಂತು ಅಂತ ಯಾವುದೋ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸಿ ಅಲ್ಲೇ ಮಲ್ಕೊಂಡಿದ್ವಿ. ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಅಲ್ಲಿಂದ ಬಿಟ್ವಿ. ಗಾಡಿನೇ ಓಡಿಸಿಲ್ಲ. ನಾನಂತ ಇವಾಗ ಎತ್ಕೊತಾ ಇದ್ದೀನಿ. ಟೈಮ್ 6 ಗಂಟೆ. ಅನಿಲಂಗೆ ಇವಾಗ ಮಲ್ಕೊಳಕ್ಕೆ ಬಿಟ್ಬಿಟ್ಟಿದ್ದೀನಿ. ಕಡೆ ತಗೆ ಹೊಡಿತೈತೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಆ ರೇಂಜ್ಗಿದೆ ತಗೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಅಷ್ಟೇ. ಇವತ್ತು ಲೋಡ್ ಆಗುತ್ತೆ ಗಾಡಿ. ಇನ್ನು 3 ದಿನದಲ್ಲಿ ಊರಲ್ಲಿರ್ತೀವಿ. ಅದೇ ಖುಷಿ ಆಗುವಂಥ ವಿಚಾರ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಬೆಂಗಳೂರಿಗೆ ಲೋಡು 200 ಕಿಲೋಮೀಟ್ರ್ ಎಂಟಿ ಬಂದಿದ್ದೀವಿ. 200 ಚಿಲ್ಲರೆ ಎಷ್ಟು ಆಗುತ್ತಿದ್ದು ಹರಿಯಾಣಗೆ ಡೆಲ್ಲಿಯಿಂದ ಲೋಡ್ ಮಾಡೋಕ್ಕೋಸ್ಕರ. ಇವತ್ತು ಸಂಡೇ ಆಗಿರೋದ್ರಿಂದ ಡೆಲ್ಲಿಲಿ ಕಾಯೋ ತಾಳ್ಮೆ ನಮಗೂ ಇರಲಿಲ್ಲ. ಹಂಗಾಗಿ 200 ಕಿಲೋಮೀಟ್ರೆಲ್ಲ 3000 ಡೀಸೆಲ್ ಹೋಗುತ್ತೆ, ಹೋದ್ರೆ ಹೋಗ್ಲಿ ಬಂದ್ಬಿಡೋಣ ಅಂತ ಬಂದ್ವಿ. ನಮ್ಮ ಕಡೆ ಹೋಬಳಿ ಲೆವೆಲ್ ಅಂತೀವಲ್ಲ, ಆ ಥರ ಹೋಬಳಿ ಲೆವೆಲಲ್ಲಿ ಇರೋವಂಥ ಊರಿದು. ಈ ಊರಲ್ಲೇ ಲೋಡ್ ಆಗೋದು ಗಾಡಿ. ಮೆಡಿಸನ್ ಅಂತೇನೋ ಅಗ್ರಿಕಲ್ಚರ್ ಮೆಡಿಸನ್ ಅಂತ ಹೇಳ್ತವ್ರೆ. ಲೋಡಿಂಗು ಒಂದು 7-8 ಟನ್ 9 ಟನ್ ಒಳಗೆ ಬರುತ್ತೆ ಅಂತ ಹೇಳ್ತಾರೆ. ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಏನು ಕತೆ ಅಂತ. ನಿನ್ನೆಯಿಂದ ವ್ಲಾಗ್ ಏನು ಶೂಟ್ ಮಾಡಿಲ್ಲ. 2 ದಿನ ವ್ಲಾಗ್ ಏನು ಶೂಟ್ ಮಾಡಿಲ್ಲ. ಯಾಕಂದರೆ ಅಲ್ಲಿ ಹೋಗಿ ಲಾಕ್ ಆಗಿಬಿಟ್ಟಿದ್ವಿ ಲೋಡಿಂಗ್ ಪಾಯಿಂಟಲ್ಲಿ. ನಿನ್ನೆ ಊರೊಳಗೆ ಹೋಗೋವರೆಗೂ ವ್ಲಾಗ್ ಶೂಟ್ ಮಾಡಿದ್ದಾಯಿತು. ಅದಾದಮೇಲೆ ಪಾಯಿಂಟ್ಗೆ ಹೋದರೆ ಅಲ್ಲಿ ದುಃಖಕರವಾದಂಥ ವಿಚಾರ ಏನಪ್ಪ ಅಂದರೆ ಲೋಡ್ ಆಗಲ್ಲ ಅಂತ ಹೇಳಿದ್ರು. 1 ದಿನ ಪೂರ್ತಿ ಅಲ್ಲೇ ಆಲ್ಟಾಗಿ ನೆಕ್ಸ್ಟ್ ಡೇ ಗಾಡಿ ಲೋಡ್ ಮಾಡಿಕೊಂಡು ಈಗ ಬೈಪಾಸಿಗೆ ಬಂದಿದ್ದೀವಿ. 3 ದಿನ ಆಗಿತ್ತು ಸ್ನಾನ ಮಾಡಿ. ಹಿಮಾಚಲಲ್ಲಿ ಮಾಡ್ಕೊಂಬಂದಿದ್ದು ಸತ್ತೋಗೋ ಥರ ಆಗ್ತಾಯಿತ್ತು. ಆಗ್ತಾನೇ ಇರಲಿಲ್ಲ. ನಿನ್ನೆಂತೂ ನೀರೇ ಸಿಗಲಿಲ್ಲ ಸ್ನಾನ ಮಾಡೋಣ ಅಂದರೆ. ಇವತ್ತು ಹರಿಯೋ ನೀರು. ಇದೆಲ್ಲ ಹಿಮಾಚಲಿಂದ ಬರ್ತಾ ಇರೋ ನೀರು. ಈಗ ಹರಿಯಾಣದಲ್ಲಿದ್ದೀವಿ ನಾವು. ಹರಿಯಾಣಕ್ಕೆ ಬರ್ತಾ ಇರೋ ನೀರು ಇದು. ಹರಿಯಾಣದಿಂದ ಹರಿದು ರಾಜಸ್ಥಾನ್ವರೆಗೂ ಹೋಗ್ತವೆ ಇವೇ ನೀರು. ನೋಡ್ಬೋದು ಈ ಗ್ಲೇಷಿಯರ್ ನೀರೇ. ಇದನ್ನು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಯಾವ ಥರ ಕಲರ್ ಇದೆ ಅಂತ. ಬಟ್ ಎಲ್ಲ ಟೆಂಪ್ರೇಚರ್ ಡೌನ್ ಆಗಿರುತ್ತೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಅಷ್ಟೊಂದು ಬಿಸಿ ಇರಲ್ಲ ಇಲ್ಲಿ. ನಾರ್ಮಲ್ ಬಿಸಿ ಇರ್ತದೆ. ಸದ್ಯಕ್ಕೆ ಗಾಡಿ ಎಲ್ಲ ವಾಶ್ ಮಾಡಿದ್ದಾಯಿತು. ನೋಡ್ಬೋದು ಕ್ಲೀನಾಗಿ ಗಾಡಿ ಶೇಪೆಲ್ಲ ತೊಳ್ಕೊಂಡ್ವಿ. ನಮ್ಮ ಶೇಪು ಎಲ್ಲ ತೊಳ್ಕೊಂಡ್ವಿ. ಒಳ್ಳೆ ಸ್ನಾನ ಆಯಿತು. ಇಲ್ಲೇ ನೀರೊಳಗೆ ಬಿದ್ದು ಈಜಾಡಿದ್ವಿ. ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡೋ ಅಂಥ ಟೈಮು. ಎಲ್ಗಪ್ಪ ಲೋಡು ಅಂದರೆ ಬೆಂಗಳೂರು ಫ್ಲೈಟ್ ರೆಡಿ ಆಗಿದೆ. ನಮ್ಮ ಬೆಂಗಳೂರು ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ. ಏನು ಮಗ
ಹೆಂಗ ಅನಿಸ್ತಾ ಇದೆ ನಮ್ಮ ಬೆಂಗಳೂರು ಫ್ಲೈಟ್ ಸಾರಿ ಸಮಾಧಾನ. ವಾವ್, ಗಾಡಿನ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇತ್ತು ತೊಳೆದಿರೋದಕ್ಕೆ ಇವತ್ತು ನೋಡಿ. ಒಂದೇನಮ್ಮ, ಇವತ್ತಿಂದ ಬೆಂಗಳೂರು 2300 ಕಿಲೋಮೀಟ್ರು, ಹಗಲು ರಾತ್ರಿ ನಾನು ನೀನು ಇಬ್ಬರು ಹೊಡೆಯೋಣ. ಇವತ್ತೇನು ಹೋಗೋಕ್ಕಾಗಲ್ಲ, ನಿದ್ದೆ ಸರಿಯಾಗಿ ಎಳೀತದೆ. ಇಬ್ಬರು ಒಳ್ಳೆ ಸ್ನಾನ ಆಗೈತೆ, ಎಷ್ಟಾವತ್ತು ಅಷ್ಟು ದೂರ ಹೋಗೋಣ. ಎಲ್ಲಿ ನಿದ್ದೆ ಬರುತ್ತೋ ಅಲ್ಲಿ ಸೈಡ್ಗೆ ಹಾಕಿ ಮಲ್ಕೊಂಡು ಆರಾಮಾಗಿ ಹೋಗೋಣ, ಏನು ಅರ್ಜೆಂಟೇನಿಲ್ಲ. ಬೆಳ್ಳಗಾಗಿದ್ದೀವಿ ಮಗ, 2 ದಿನ 3 ದಿನ ಸ್ನಾನ ಮಾಡಿದ್ರೆ ಇನ್ನೇನು ಬಾರಲ್ಲ. ಇನ್ಮೇಲೆ ಆ ಥರ ಆಗಲ್ಲ. ಲೋಕಲಲ್ಲಿದ್ದರೆ ಡೈಲಿ ಸ್ನಾನ ಮಾಡ್ತೀವಿ, ಲಾಂಗ್ ಬಂದಾಗ ಈ ಥರ ತೊಂದರೆಗಳು ಸಮಸ್ಯೆಗಳು. ಡ್ರೈವಿಂಗ್ ಜೀವನನೇ ಅಷ್ಟು ಏನೋ ಮಾಡೋಕ್ಕಾಗಲ್ಲ. ನಾವು ಸ್ನಾನ ಮಾಡ್ಬೇಕಂತ ಅನ್ಸಿದ್ರು ಕೆಲವು ಟೈಮಲ್ಲಿ ನೀರು ಸಿಗಲ್ಲ. ನಿನ್ನೆ ಇದೇ ಥರ ಆಗೋಗಿದ್ದು ನಮಗೆ. ಬನ್ನಿ ಈಗ ಇಲ್ಲಿಂದ ಫಸ್ಟು ಹೊರಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ 2 ದಿನ ಟೈಮ್ ವೇಸ್ಟ್ ಆಗೋಗಿದೆ. ರಿವರ್ಸ್ ನೋಡ್ತೀಯಾ? ಹಾಂ ಸರಿ ನೋಡಿ, ಫಸ್ಟ್ ಗಾಡಿ ಸ್ವಲ್ಪ ಹೊಡೆಯೋಣ. ಈಗ 18 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ರೆಡಿ ಇಲ್ಲಿಂದ, ಲೋಡಿಂಗ್ ಪಾಯಿಂಟಿಂದ. ಹೊಟ್ಟೆ ಸಖತ್ತಾಗಿ ಹಸ್ತಿತ್ತು. ಆ್ಯಕ್ಚುಲಿ ಬೆಳಗ್ಗೆ ಪರೋಟ ತಿಂದವ್ರು, ಒಂದು ಆಲೂ ಪರೋಟ, ಏನೂ ತಿಂದಿರಲಿಲ್ಲ. ಹಾಗಾಗಿ ಇಲ್ಲೇ ಸೈಡಲ್ಲಿ ಬ್ರಿಡ್ಜ್ಗೆ ಹಾಕಿ ಬಂದು ಅಣ್ಣ ಬರ್ಗರ್ ಪಿಜ್ಜಾ ಮಾಡ್ತಾಯಿದ್ನು. ಇಬ್ಬರು ಒಂದು ಪಿಜ್ಜಾ ತೊಗೊಂಡು ಬೈಟು ಮಾಡ್ಕೊಂಡು ಬರ್ಗರ್ ತಿಂದು ಬಂದ್ವಿ. ಏನಪ್ಪ ತೋರ್ಸೋಕ್ಕಾಗಲಿಲ್ಲ, ಮೊಬೈಲ್ ಚಾರ್ಜ್ಗೆ ಹಾಕೋಗಿದ್ವಿ. ಈಗ ಇಲ್ಲಿಂದ ಹೊರಡೋಣ, ಜರ್ನಿ ಶುರು ಮಾಡೋಣ. ಆಲ್ರೆಡಿ 40 ಕಿಲೋಮೀಟ್ರ್ ಬಂದಿದ್ದೀವಿ. ಆರಾಮಾಗಿ ಇಲ್ಲಿಂದ ಹೊರಡೋಣ. ಸಿರ್ಸಾ ಅನ್ನೋ ಊರಲ್ಲಿದ್ದೀವಿ, ಹರಿಯಾಣದಲ್ಲಿ. ಇದನ್ನ ಯಾರನ ಲೋಡು ಅಂತಾರ ನೋಡಿ. 4 ವೀಲ್ ಗಾಡಿಗೆ 4 ವೀಲ್ ಬುಲೋರ ಪಿಕಪ್ಗೆ ಯಾವ ಥರ ಲೋಡ್ ಮಾಡಿದ್ದಾರೆ. ಯಪ್ಪ ನೋಡಿದ್ರೆ ಭಯ ಆಗ್ತಾಯಿದೆ ಇಲ್ಲಿ ಅಣ್ಣ. ರೋಡ್ ತುಂಬ ಅಣ್ಣ ಒಬ್ಬನೇ ಹೋಗಬೇಕು, ಬೇರೆ ಯಾರಿಗೂ ದಾರಿನೇ ಇಲ್ಲ ನೋಡಿ. ಎಷ್ಟು ಓವರ್ಲೋಡ್ ಇರ್ಬೋದು ಅದು ಲೆಕ್ಕ ಹಾಕಿ. ವೆಯ್ಟ್ ಅಂತೂ ಇದೆ ಬಿಡಿ, ವೆಯ್ಟು ಇದೆ, ಹೈಟು ಇದೆ, ವಿಡ್ತು ಇದೆ, ಎಲ್ಲ ಇದೆ. ವೆಯ್ಟಲ್ಲಿ ಗಾಡಿ ಟೈರ್ ಕುತ್ಕೊಳಲ್ಲ. ತುಂಬ ಜನ ಹೇಳ್ಬೋದು ಅದು ವೆಯ್ಟ್ಲೆಸ್ ಲೋಡ್ ಇರ್ಬೋದು ಅಂತ. ವೆಯ್ಟ್ಲೆಸ್ ಓಕೆ, ಬಟ್ ಅಷ್ಟು ತುಂಬಿದ್ಮೇಲೆ ವೆಯ್ಟ್ ಬಂದೇ ಬರುತ್ತೆ. ಬುಲಾರೆ ಪಿಕಪ್ ಎಷ್ಟು ಟನ್ ಪಾಸಿಂಗ್? 300, 1.5 ಟನ್ ಪಾಸಿಂಗ್ ಇರುತ್ತೆ. ಇದು ಮಿನಿಮಮ್ ಒಂದು 3 ಟನ್ ಅಂತೂ ಇದೆ. ಡೀಸೆಲ್ ಬಂದು ರಾಜಸ್ಥಾನಲ್ಲಿ ಹಾಕ್ಸಿದ್ವಿ, ನೋಡ್ಬೋದು 183 ಲೀಟ್ರ್ ಹಿಡಿಸ್ತು, 99 ರೂಪಾಯಿ ರೇಟು. ನಮಗೆ ಸರಿಸುಮಾರು ಒಂದು 600 ರೂಪಾಯಿ ಲಾಸ್ ಆಯಿತು. ಹರಿಯಾಣದಲ್ಲಿ ಹಾಕ್ಸಿದ್ರೆ ನಮಗೆ 90, ಹರಿಯಾಣ में कितने 94 है ना, 96 है, 96, 600 ರೂಪಾಯಿ ಉಳಿಯೋದು ನಮಗೆ 183 ಲೀಟ್ರಿಗೆ. ಇಲ್ಲಿ ನಮ್ಗೆ ಗೊತ್ತಾಗಲಿಲ್ಲ ಲೊಕೇಶನ್ನು. ಇನ್ನು ಮುಂದೆ ಸಿಗ್ಬೋದು ಹರಿಯಾಣ ಅಂತ ಬಂದುಬಿಟ್ವಿ, ಸೀದಾ ರಾಜಸ್ಥಾನ ಎಂಟ್ರಿ ಆಗ್ಬಿಟ್ಟಿದ್ವಿ. ಆವಾಗಲೂ ಸ್ವಲ್ಪ ಮಿಸ್ ಮಾಡ್ಕೊಂಡು 600 ರೂಪಾಯಿ ಲಾಸ್ ಮಾಡ್ಕೊಂಡ್ವಿ ಇವತ್ತು. हमको पता ही नहीं लग गया यार कौन सा राजस्थान है कौन सा हरियाणा है. सीधा आ गया मैं राजस्थान में. नहीं तो उधर हरियाणा में डाल के आता था. ಟೋಟಲಾಗಿ 183 ಲೀಟ್ರು. ಹಂಗೆ ಇದೇ ಬಂಕಲ್ಲಿ 2000 ಕ್ಯಾಶ್ ಇಸ್ಕೊಂಡೆ. ರೋಡಲ್ಲಿ ಕೊಡೋಕೆ ಬೇಕಲ್ಲ ನಾಯಿಗಳಿಗೆ, ರೋಡ್ ತುಂಬ ಸಾಯ್ತವೆ. ಆ್ಯಕ್ಚುಲಿ ನಾನು ಒಂದು ರಾಜಸ್ಥಾನಲ್ಲಿ ಎಂಟ್ರಿ ಆಗಿದ್ದೀನಿ ಆಲ್ರೆಡಿ. ಹರಿಯಾಣ ಎಲ್ಲ ಪಾಸ್ ಮಾಡ್ಕೊಂಬಂದೆ, ರಾಜಸ್ಥಾನ ಎಂಟ್ರಿ ಆಗಿದ್ದೀನಿ. ರೋಡ್ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗೈತೆ ಅಂದರೆ ನೋಡಿ. ಸಿಂಗಲ್ ರೋಡ್ ಆದರೂ ಕೂಡ ಸಖತ್ತಾಗಿದೆ. ನೀವು ರಾಜಸ್ಥಾನ ಹರಿಯಾಣ ಕಡೆ ಎಲ್ಲ ಬಂದರೆ, ಹರಿಯಾಣ ಬಿಡಿ, ರಾಜಸ್ಥಾನ ಬಂದರೆ ಅಂತೂ ನೀವು ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ರೋಡ್ಗೆ ಹೋಗಿ, ನಿಮಗೆ ಸೂಪರ್ ಆಗಿರೋ ರೋಡ್ ಸಿಗುತ್ತೆ, ಇದೇ ಥರ ರೋಡ್ ಸಿಗುತ್ತೆ. ಅದಂತೂ ನಾನು ಗ್ಯಾರಂಟಿ ಕೊಡಬಲ್ಲೆ. ಯಾಕಂದರೆ ರಾಜಸ್ಥಾನಲ್ಲಿ ಮಾತ್ರ ರೋಡ್ಸ್ ನಂಬರ್ 1 ಆಗಿದೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇದೇ ಥರ ರೋಡ್ಸ್ ಇದೆ, ಒಂದೇ ಒಂದು ಗುಂಡಿ ಇರಲ್ಲ ಈ ರೋಡ್ಸಲ್ಲೆಲ್ಲ. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ರೋಡ್ಸು. ತುಂಬ ಖುಷಿ ಆಗುತ್ತೆ ರಾಜಸ್ಥಾನಲ್ಲಿ ಗಾಡಿ ಓಡಿಸೋಕ್ಕೆ, ರಾಜಸ್ಥಾನಕ್ಕೆ ಬರೋಕ್ಕೆ ಕೂಡ ನೋಡಿ. ಇನ್ನೊಂದು 15-20 ಕಿಲೋಮೀಟ್ರ್ ಹೋದರೆ 4 ಲೈನಿಗೆ ಟಚ್ ಆಗ್ತೀವಿ. ಹೋಗೋಣ ಆರಾಮಾಗಿ. ಫೈನಲ್ ಆಗಿ 4 ಲೈನ್ ಟಚ್ ಆಗಿದ್ದಾಯಿತು. ಇಲ್ಲಿಂದ ಇನ್ನು ಕಿಶನ್ಗಢ್ವರೆಗೂ ಫುಲ್ಲು 4 ಲೈನೇನೆ. ಚುರು ಅಂತ ಊರಿದೆ ನೋಡಿ, 62 ಕಿಲೋಮೀಟರ್ಸು. ಜೈಪುರ್ಗೆ ಹೋಗಲ್ಲ ನಾವು, ಸೀದಾ ಜೈಪುರ್ ಬಿಟ್ಟು ಮುಂದೆ ಹೋಗ್ತೀವಿ. ಇಲ್ಲಿ ಕಿಶನ್ಗಢ ಅಂತ. ಕಿಶನ್ಗಢಕ್ಕೆ ಬಂದು ಇಲ್ಲಿಂದ ಕರೆಕ್ಟಾಗಿ ಒಂದು 300 ಕಿಲೋಮೀಟ್ರ್ ಇದೆ. ಇನ್ನು 300 ಕಿಲೋಮೀಟ್ರ್ ನಾವು ರಾಜಸ್ಥಾನಲ್ಲೇ ಡ್ರೈವ್ ಮಾಡಬೇಕು. 2 ಸೈಡು ಮರುಭೂಮಿ, ಆ ಕಡೆ ಈ ಕಡೆ ಆಲ್ರೆಡಿ ಮರುಭೂಮಿ ಸ್ಟಾರ್ಟ್ ಆಗಿದೆ. ಸೆಂಟ್ರಲ್ ರೋಡ್ ಇದೆ ಮಧ್ಯೆ. ಡ್ರೋನ್ ಶಾಟ್ ಆರಿಸಿದ್ರೆ ಸಖತ್ತಾಗಿರೋದು. ಬಟ್ ನಮ್ಮ ಹತ್ರ ಡ್ರೋನ್ ಇಲ್ಲ. ನೆಕ್ಸ್ಟ್ ಟ್ರಿಪ್ ಬರೋ ಅಷ್ಟೊತ್ತಿಗೆ ಡ್ರೋನ್ ತೊಗೊಂಡು ಬರೋಣಂತೆ. ನೋಡಿ ಇಲ್ಲೊಂದು ಗಾಡಿ ಹೋಗ್ತೈತೆ ಓವರ್ಲೋಡ್ದು, 10 ವೀಲ್ 12 ವೀಲ್. ಅದು ಯಾವ ರೇಂಜಿಗೆ ಮಾಡವ್ರು ನೋಡ್ರಿ. ಪಾಸೇ ಆಗಲ್ಲ ಅವ್ನು ಗಾಡಿ ಪಕ್ಕಕ್ಕೆ ಓವರ್ಟೇಕ್ ಮಾಡ್ಬೇಕಂದ್ರೆ 6 ನೋಡ್ಕೊಂಡು 5 ಕಿಲೋಮೀಟ್ರ್ ಹಿಂದೆ ಹೋಗ್ಬೇಕು. ಇದು ಸಮಸ್ಯೆ ನಮ್ದು ಇವತ್ತು. ಲೊಕೇಶನ್ ಹಾಕ್ಕೊಡ್ತೀನಿ, ತಲೆ ಕೆಡ್ಸ್ಕೊಂಬಿಡಪ್ಪ. ನಾನಿಲ್ಲ ಒಂದು ರೌಂಡು 10 ಗಂಟೆಯಿಂದ 1 ಗಂಟೆವರೆಗೂ ನಿದ್ದೆ ತೆಗೆದ್ನು.
ಈಗ ನಾವು ನಿದ್ದೆ ತೆಗಿಬೇಕು. ಸಂಜೆ ಒಳ್ಳೆ ಸ್ನಾನ ಮಾಡ್ಕೊಂಬಂದ್ವಲ್ಲ, ಹೆವಿ ನಿದ್ದೆ ಎಳಿತಾ ಇತ್ತು. ಆಗ್ತಾನೆ ಇಲ್ಲ ಗಾಡಿ ಓಡ್ಸೋಕ್ಕೆ. 12 ಗಂಟೆನೂ ನಿದ್ದೆನೆ. ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಓಡಿಸ್ಕೊಂಬಂದು ನೈಟ್ ದಾರಿ ಸಾಗುತ್ತೆ ಅಂತ ಒಂದು 250 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಒಂದು 5-6 ಅವರ್ಗೆ ಜರ್ನಿ. ಪಾಸಿಂಗ್ ಲೋಡ್ಗಿನ ಕಮ್ಮಿನೇ ಇದೆ, ಆರಾಮಾಗಿ ಹೋಗ್ಬೋದು. ಈಗ ಅನಿಲಂಗೆ ಕೊಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು 200 ಕಿಲೋಮೀಟ್ರ್ ಕೊಟ್ಟರೆ ಒಂದು 450 ಕಿಶನ್ಗಢ್ಗೆ ಹೋಗ್ಬಿಡ್ತೀವಿ. ಕಿಶನ್ಗಢ್ ಪಾಸ್ ಆದರೆ ಇನ್ನೇನು ನಾಳೆ ಸಂಜೆ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಮಾನ್ಪುರ್ ಹೋಗ್ತೀವಿ. ನಾಳೆ ನೈಟ್ ಹೊಡೆದ್ರೆ ಹೆಚ್ಚು ಕಮ್ಮಿ ಶಿರಡಿ. ನಾಡ್ದು ಸಂಜೆ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಎಲ್ಲ ಹೊಸಪೇಟೆ ಹತ್ತತ್ರ ಬಂದು ಆಚೆ ನಾಡ್ದು ಬೆಳಗ್ಗೆ ಅಷ್ಟೊತ್ತಿಗೆ ಅಂತೂ ಪಕ್ಕ ಊರಲ್ಲಿ ಇರ್ತೀವಿ. 2 ದಿನಕ್ಕೆ ಹೊಡಿಬೋದು. 2200 ಕಿಲೋಮೀಟ್ರ್ ಇದೆ. ಇನ್ನು 2000 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ದುರ್ಗ. ಆರಾಮಾಗಿ ಹೊಡಿಬೋದು. ಟ್ರೈ ಮಾಡೋಣಂತ. ಈಗ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು. ಇದು ಬಂದು 3 ದಿನದ ಬ್ಲಾಗ್ ನಿಮಗೆ ಹಾಕಿರೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 3 ದಿನ ಮೂಡ್ ಆಫ್ ಆಗಿಬಿಟ್ಟಿತ್ತು. ಈ ಸಮಸ್ಯೆ ಏನಪ್ಪ ಅಂದರೆ, ನಾನು ಊರು ಬಿಟ್ಟು ಬಂದಾಗ ಅಲ್ಲಿ ತುಂಬ ಸಮಸ್ಯೆಗಳಾಗ್ತಿದ್ದಾವೆ. 2 ಗಾಡಿ ಬ್ರೇಕ್ ಡೌನು, ಇನ್ನೂ ಒಂದೇನೋ ಸ್ಟೇಷನ್ ಸಮಸ್ಯೆ, ಅದು ಇದು ಎಲ್ಲ ಒಂಥರ ಹಾಕೊಂಡು ಚಿತ್ರಾನ್ನ ರುಬ್ದಂಗೆ ಆಗ್ಬಿಟ್ಟು ಟೆನ್ಷನು. ಈ ಹೊರ್ಗಡೆ ಬಂದಾಗ ಇವೆಲ್ಲ ಪ್ರಾಬ್ಲಮ್ಗಳು ಬರೋದು. ಊರಲ್ಲಿದ್ದಾಗ ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಬೇಕು. ಇಲ್ಲಿದ್ದೆ ಫೋನಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಫಸ್ಟು ಊರಿಗೆ ಹೋಗಿ ಎಲ್ಲ ಪ್ರಾಬ್ಲಮ್ಗಳು ಬಗೆಹರಿಸ್ಬೇಕು. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು. ಮತ್ತು ನಾಳೆ ಬೆಳಗ್ಗೆ ಸಿಗ್ತೀವಿ. ಮುಂದೇನಾಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.